ರಿಸೆಪ್ಷನ್ ಇರೋದ್ರಿಂದ ಅಲ್ಲೂ ಕೂಡ ಒಂದಷ್ಟು ಸಾಕಷ್ಟು ಭಾಗಿಯಾಗ್ತಾರೆ. ಖಂಡಿತ ಎಲ್ರಿಗೂ ನಮಸ್ಕಾರ. ಬಹಳ ಒಂದು ನನಗೆ ತರುಣ್ ಅವ್ರಿಗೆ ಒಂದು ಹಾಡುಗಳ ಸಂಬಂಧ ಅಂತ ಹೇಳಬೇಕು. ಅವರ ಬಹುತೇಕ ಎಲ್ಲಾ ಸಿನಿಮಾಗಳಲ್ಲೂ ಹಾಡಿದ್ದೀನಿ, ಆದರೆ ಹಾಡಿದ್ದೀನಿ ಅಂತ ಬಂದಿಲ್ಲ. ಬಹಳ ಆತ್ಮೀಯರು ನನಗೆ. ನಮ್ಮ ಸೋನಲ್ ಅವರು ಕೂಡ ನಾನು ಹಾಡಿದ್ದೀನಿ. ಇವತ್ತು ಈ ನವ ದಂಪತಿಗಳಿಗೆ ನಾನು ಶುಭವನ್ನ ಹಾರೈಸ್ತೀನಿ. ಈ ಮದುವೆ ಮಿಸ್ ಮಾಡಿಕೊಡುದು ಅಂತ ಬೆಳಗ್ಗೆ ಫ್ಲೈಟ್ ತಗೊಂಡು ಬಾಂಬೆಯಿಂದ ಬಂದು ಟೈಮಿಗೆ ಬಂದು ವಿಶ್ ಮಾಡಿ ತಮ್ಮೆಲ್ಲರನ್ನು ಭೇಟಿ ಆಗೋದು, ಮತ್ತೆ ನಮ್ಮ ಇಂಡಸ್ಟ್ರಿ ಎಲ್ಲ ಸ್ನೇಹಿತರು, ನಮ್ಮ ಎಲ್ಲ ಸೀನಿಯರ್ಸ್ ಕಲೀಗ್ಸ್ ಎಲ್ಲರನ್ನು ಭೇಟಿಯಾಗಿ ಬಹಳ ಸಂತೋಷವಾಗಿತ್ತು. ನವದಂಪತಿಗಳಿಗೆ ನನ್ನ ಶುಭ ಹಾರೈಕೆಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ತುಂಬಾ ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಸೋನಲ್ ಹಾಗೂ ತರುಣ್ ಅವ್ರ ಮದ್ವೆಗೆ ಬಂದಿದ್ವಿ. ಹಿಂದೆ ನಾನು ತರುಣ್ ಅವ್ರ ಮಮ್ಮಿ ಅವರ ಇಂಟರ್ವ್ಯೂ ಒಂದು ನೋಡಿದ್ದೆ. ಅವಾಗ ಅವರು ಹೇಳಿದ್ರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ದಟ್ ನಾನಾದ್ಮೇಲೆ ನನ್ನ ಮಗನ್ನ ಯಾರು ನೋಡ್ಕೊಳ್ತಾರೆ, ಅವ್ರು ಬರೀ ಕೆಲ್ಸದಲ್ಲೇ ಇರ್ತಾರೆ ಯಾವಾಗ್ಲೂ ಅಂತ. ಸೊ ಇವತ್ತು ಅವರ ಪರಿವಾರ ಇನ್ನ ಬೆಳೆದಿದೆ. ಒಂದು ಅದ್ಭುತವಾದ ಹುಡುಗಿ, ಒಂದು ಅದ್ಭುತವಾದ ಸೋನಲ್ ಮಾಂಟೇರಿಯೋ ಅವ್ರ ಪರಿವಾರಕ್ಕೆ ಸೇರಿದ್ದಾರೆ. ಸೊ ಅವ್ರ ಪರಿವಾರ ಯಾವತ್ತು ಹಾಲು ಜೇನು ತರ ಒಂದಾಗಿರ್ಲಿ, ತುಂಬಾ ಖುಷಿಯಾಗಿರ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ಳಿಕ್ ಇಷ್ಟಪಡ್ತೀನಿ. ಈ ಮದುವೆಗೆ ಒಂದು ಪ್ರಮುಖವಾದ ಕಾರಣ ದರ್ಶನ್ ಸರ್ ಅಂತ ಹೇಳಿದ್ರು ಖಂಡಿತವಾಗ್ಲೂ ತಪ್ಪಾಗಲ್ಲ. ಇವತ್ತು ಹೇಳಲಿಕ್ಕೆ ಒಂದ್ ರೀತಿ ಬೇಜಾರಾಗ್ತದೆ, ಬಟ್ ಇಲ್ಲಿ ಮದುವೆನಲ್ಲಿ ನಮ್ ಜೊತೆಗೆ ದರ್ಶನ್ ಸರ್ ಇವತ್ತು ನಮ್ ಜೊತೆಗೆ ಇಲ್ಲ. ಅವ್ರು ಎಲ್ಲೇ ಇದ್ರು ಅವರ ಆಶೀರ್ವಾದ ಈ ಮದುವೆ ಮೇಲೆ ಇರಲಿ. ನನಗೆ ದರ್ಶನ್ ಸರ್ ಅಂದ್ರೆ ನಮ್ಮ ಸ್ವಂತ ಕನ್ನಡ ಇಂಡಸ್ಟ್ರಿಯ ಒಂದು ತುಂಬಾ ಇಂಪಾರ್ಟೆಂಟ್ ಆದ ವ್ಯಕ್ತಿ ತರ ನಾನು ಅವ್ರಿಗೆ ನೋಡ್ತೀನಿ. ಅಂಡ್ ಈ ಒಂದು ಘಟನೆ ನಡೆದಾದ್ಮೇಲೆ ಇನ್ ಯಾವಾಗ ಅವರು ರಿಟರ್ನ್ ಬರ್ತಾರಂತ ನಾನೇ ಅಲ್ಲ, ಇಡೀ ಕರ್ನಾಟಕದ ಅಭಿಮಾನಿಗಳು, ಇಡೀ ಕರ್ನಾಟಕದ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಆಕ್ಟರ್ಸ್ ನಾವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇದೀವಿ ಯಾವಾಗ ದರ್ಶನ್ ಸರ್ ಈ ಒಂದು ಪ್ರಾಬ್ಲಮ್ ಇಂದ ಆಚೆ ಬರ್ತಾರಂತ. ಅವ್ರ ಆರೋಗ್ಯ ತುಂಬಾನೇ ಚೆನ್ನಾಗಿರ್ಲಿ ಅಂತ ದೇವರಲ್ಲಿ ನಾವು ಪ್ರತಿದಿನ ಎಲ್ಲರೂ ಕೇಳ್ಕೊಳ್ತಾ ಇದೀವಿ. ಅಂಡ್ ದರ್ಶನ್ ಸರ್ ಈ ಒಂದು ಪ್ರಾಬ್ಲಮ್ ಇಂದ ಬೇಗ ಹೊರಗೆ ಬರ್ಬೇಕಂತಾನು ಮನ್ಸಾಣೆ ನಾನು ದೇವರಲ್ಲಿ ಕೇಳ್ತಾ ಇದ್ದೀನಿ. ಇವತ್ತು ಅವ್ರು ನಮ್ಮ ಮಧ್ಯದಲ್ಲಿ ಇದ್ದಿದ್ರೆ ಬಹುಶಃ ತುಂಬಾ ಚೆನ್ನಾಗಿರ್ತಾ ಇತ್ತು ಅಂತ ನನಗೆ ಅನಿಸ್ತಾ ಇದೆ. ವಿ ಆಲ್ ಮಿಸ್ ಯು ಹಿಯರ್ ದರ್ಶನ್ ಸರ್. ಬೇಗ ರಿಟರ್ನ್ ಬನ್ನಿ. ಅಂಡ್ ನೀವೆಲ್ಲೇ ಇದ್ರು ನಿಮ್ಮ ಆರೋಗ್ಯ ಪ್ಲೀಸ್ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಈ ಒಂದು ನ್ಯೂಸ್ ಆರ್ಟಿಕಲ್ ನಿಮಗೆ ರೀಚ್ ಆಗ್ಲಿ. ನಿಮ್ಮ ಆರೋಗ್ಯ, ನಿಮ್ಮ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ನೀವು. ಇದು ಒಂದು ಕೆಟ್ಟ ಸಮಯ, ಅದು ಪಾಸ್ ಆಗೋಗತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅವರು ಬರಬೇಕಿತ್ತು ನಮ್ಮ ಇದಕ್ಕೆ. ಸೊ ಬಟ್ ಅವ್ರ ಮೆಹಂದಿ ಇತ್ತು ಅವತ್ತೇ, ಸೇಮ್ ನಮ್ದು ಶಾಸ್ತ್ರ ಇತ್ತು. ಅಂಡ್ ಐ ವಿಶ್ ತರುಣ ಅಂಡ್ ಸೊನಾಲ್ ಇಬ್ರಿಗೂ. ಸೊ ಇಬ್ರು ತುಂಬಾ ಅಂದ್ರೆ ತರುಣನು ನಂಗೆ ತುಂಬಾ ಆತ್ಮೀಯ, ಅಂಡ್ ಸೊನಾಲ್ ಜೊತೆ ನಾನು ತುಂಬಾ ಕೆಲಸ ಮಾಡಿದ್ದೀನಿ. ಸೊ ಇಬ್ರಿಗೂ ಒಳ್ಳೇದಾಗ್ಲಿ, ಒಂದು ಒಳ್ಳೆ ಜೋಡಿ. ತುಂಬಾ ತರುಣ ತುಂಬಾ ಒಂದು ಹಾರ್ಟ್ಲಿ ತುಂಬಾ ಒಳ್ಳೆ ಒಂದು ಮನುಷ್ಯ. ಅಂಡ್ ಸೊನಾಲ್ ಕೂಡ ಒಂದು ಹೇಗೆಂದ್ರೆ ತುಂಬಾ ಫ್ರೆಂಡ್ಲಿ, ತುಂಬಾ ಲೈವ್ಲಿಯಾಗಿ, ತುಂಬಾ ಎನರ್ಜಿ ಆಗಿರೋಂಥ ಒಂದು ಹುಡುಗಿ. ಸೊ ಇಬ್ರಿಗೂ ಹೊಸ ಹೆಜ್ಜೆ ಇರ್ತದೆ. ಇಬ್ರಿಗೂ ಒಳ್ಳೇದಾಗಲಿ. ತರುಣ್ ಅವ್ರು ತುಂಬಾ ವರ್ಷದಿಂದ ಪರಿಚಯ, ವೆರಿ 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 ಗುಡ್ ಫ್ರೆಂಡ್ ನನಗೆ. ಅಂಡ್ ಸೋನಲ್ ಅವ್ರಿಗೆ, ತರುಣ್ ಅವ್ರಿಗೆ ನನ್ನ ಕಡೆಯಿಂದ ಶುಭಾಶಯಗಳು. ಹ್ಯಾಪಿ ವೆಡ್ಡಿಂಗ್. ಅಂಡ್ ಒಳ್ಳೇದಾಗ್ಲಿ. ಇಬ್ರು ಚೆನ್ನಾಗಿ ಕಾಣಿಸ್ತಾರೆ, ಇಬ್ರು ಜೊತೆಗೆ ಕ್ಯೂಟ್ ಆಗಿ ಮುದ್ದಾಗಿ ಕಾಣಿಸ್ತಾರೆ. ಚೆನ್ನಾಗಿ ಒಳ್ಳೇದಾಗ್ಲಿ.